ಗಣ್ಯರಿಗೆ ವಂದಿಸುತ್ತಾ ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ ಏನು ಅಮೃತ್ ಅಂಡ್ ಟೀಮ್ ಅವ್ರು ಬಂದು ಇಲ್ಲ ಸರ್ ಒಂದು ಹೊಸ ಪ್ರಯತ್ನ ಪಡೋಣ. ಯಾಕಂದರೆ ಹೊಸದು ಅಂದರೆ ವಾಲಿಬಾಲ್ ನಾವು ಇವತ್ತು ಸೃಷ್ಟಿ ಮಾಡಿಲ್ಲ ಅಲ್ವಾ. ಕ್ರಿಕೆಟ್ಗಿಂತ ಭಾಳ ಹಳೆಯ ಕ್ರೀಡೆ ವಾಲಿಬಾಲ್. ಸಾಮಾನ್ಯವಾಗಿ ನಾವೆಲ್ಲ ಗ್ರಾಮಗಳಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕ್ರಿಕೆಟ್ನ ಆಡ್ತಾ ಇದ್ದೀವಿ. ಸೊ ವಾಲಿಬಾಲ್ ಒಂದು ಮಾಡೋಣ ಅಂತ ನನಗೆ ವಿಶೇಷ ಅಂದರೆ ಇಲ್ಲ, ಇದು ಅವಶ್ಯಕತೆ ಇದೆ ಈಗಿನ ಮಟ್ಟಿಗೆ. ಯಾಕಂದರೆ ಎಲ್ಲ ಕ್ರಿಕೆಟ್ ಆಡ್ಬೇಕಾದ್ರೆ ವಾಲಿಬಾಲ್ ಪ್ಲೇಯರ್ಸ್ಗೆ ಒಂದು ಅನ್ನಿಸ್ತಾ ಇರ್ತದೆ, ನಮ್ಮದು ವಾಲಿಬಾಲ್ ಬರ್ತಾ ಇಲ್ವಲ್ಲ, ಕರೆಕ್ಟ್ ತಾನೆ. ಸೊ ಅದಕ್ಕೋಸ್ಕರ ಇಲ್ಲ ಒಂದು ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಬೇಕು, ಒಳ್ಳೆ ಅಮೌಂಟೇ ಕೊಡಬೇಕು ಪ್ರಶಸ್ತಿಗೆ ಅಂತ ಫಿಕ್ಸ್ ಮಾಡ್ಕೊಂಡಂಥದ್ದು ಇದು ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್. ಸೊ ಈಗ 6 ತಂಡಗಳಿದೆ ಅಲ್ವಾ. ಸೊ ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರೆ? 6 ಜನ. ಅಂದರೆ 6 ಆರ್ಲಿ 36 ಜನ ನೀವು ಇಲ್ಲಿದ್ದೀರಾ. ಎಲ್ಲ ತಂಡದ ಎಲ್ಲ ಇದ್ದಾರೆ ಸರ್. ಅಂದರೆ ಕ್ರಿಕೆಟ್ಗೆ ಒಂದು ಟೀಮ್ಗೆ 11 ಜನ ಇರ್ತಾರೆ. ಮತ್ತು ಅವರು ಓನರು ಇವರು ಸೇರಿ ಒಂದು 15 ಜನ ಇಂಟು 10 ತಂಡ ಅಂದರೆ ಅವ್ರದ್ದೇ ಒಂದು 100-200 ಜನ ಆಗ್ತದೆ. ಅಂದರೆ ವಾಲಿಬಾಲಲ್ಲಿ ಕ್ರೀಡಾಪಟುಗಳು ಕಮ್ಮಿ ಇರೋದ್ರಿಂದ, ಮತ್ತು ವಾಲಿಬಾಲ್ ಆಸಕ್ತಿಯವರು ಏನಷ್ಟು ಕ್ರಿಕೆಟ್ ಹಂಗೆ ಎಲ್ಲ ವಾಲಿಬಾಲ್ ಆಡಲ್ಲ, ಕರೆಕ್ಟಾರೆ. ಸೊ ಹಾಗಾಗಿ ಸ್ವಲ್ಪ ಟೀಮ್ ಅಮೃತ್ ಮುಂದಿನ ದಿನಗಳಲ್ಲಿ ನಾವು ಈ ಟೀಮ್ನ ಡಬಲ್ ಮಾಡಿಕೊಂಡು ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾಳೆ ಸಮಾರಂಭಕ್ಕೆ ನಮ್ಮ ಮಂಡ್ಯ ಜಿಲ್ಲೆ ಶಾಸಕರು ಮತ್ತು ದರ್ಶನ್ ಪುಟ್ಟಣ್ಣಯ್ಯನವರು, ಮೇಲ್ಕೋಟೆ ವಿಧಾನಸಭೆ ಶಾಸಕರು ಮತ್ತು ನಮ್ಮ SP ಸಾಹೇಬರು ಎಲ್ಲ ಬರ್ತಾರೆ. ದಯವಿಟ್ಟು ನಾನು ತುಂಬ ಕ್ರೀಡಾ ಇದಕ್ಕೆ ಹೋಗ್ತಾ ಇರ್ತೀನಿ, ಅಲ್ಲಿ ಒಂದು ಅಬ್ಸರ್ವ್ ಮಾಡ್ತೀನಿ ನಾನು. ಸೊ ನೀವು ಇವತ್ತು ಆಡ್ತೀರಾ, ಅಕಸ್ಮಾತ್ ಈಗ 3ನೇದು 4ನೇದು ಟೀಮಲ್ಲಿ ಸೋಲ್ತೀರಾ ಅಂದ್ಕೊಳ್ಳಿ, ನೀವು ನಾಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನೀವು ಯಾರು ಕಾಣಿಸ್ಕೊಳ್ಳೋದೇ ಇಲ್ಲ. ಯಾರು ಫೈನಲ್ಸಲ್ಲಿ ಒಂದು 2 ಟೀಮ್ ಇರ್ತೀರೋ ಅಥವಾ ಸೆಮಿಫೈನಲ್ಸ್ 3ನೇ ಟೀಮ್ ಅವ್ರು ಮಾತ್ರ ಇರ್ತೀರಾ, ಮಿಕ್ಕಿದವ್ರು ಯಾರು ನಾನು ಕಾಣಿಸ್ಕೊಳ್ಳೋದಿಲ್ಲ. ಕರೆಕ್ಟ್, ಸುಮಾರು ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ನೀವು ಸ್ಪೋರ್ಟಿವ್ ಮೈಂಡಾಗಿ ತೊಗೊಂಡು ನಾಳೆ ನೀವು ಅಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನೀವೆಲ್ಲರೂ ಇರಬೇಕು. ಜೊತೆಗೆ ನಿಮ್ಮೂರಿಂದ ಇನ್ನೊಂದಷ್ಟು ಜನ ಎಲ್ಲ ಕರ್ಕೊಂಬನ್ನಿ, ಕರೆಕ್ಟಾ. ಅವಾಗ ಏನಾಗ್ತಿದೆ ಗೊತ್ತಾ, ನಿಮಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದಾಗಿರ್ಬೋದು ಅಥವಾ ಇಲ್ಲಿ ಭಾಗವಹಿಸ್ತಾರೆ ಇರ್ಬೋದು, ಅವ್ರಿಗೆ ಉತ್ತೇಜನ ಮಾಡೋಂಥ ಒಂದು ಶಕ್ತಿ ಸಿಗ್ತದೆ. ಇಲ್ಲ ಆಸಕ್ತಿ ಇದ್ದಾರೆ ಅಂತ, ಇಲ್ಲಾಂದರೆ ಏನಪ್ಪ 2 ಟೀಮ್ಗೆ ನಾವು ಮಾಡ್ಬೇಕು ಅನ್ನಿಸ್ತದೆ, ಕರೆಕ್ಟ್ ಅಲ್ವಾ. ಸೊ ನೀವು ನಿಮ್ಮ ಕ್ರೀಡೆ, ನಿಮ್ಮ ಆಸಕ್ತಿ ಕ್ರೀಡೆ ವಾಲಿಬಾಲ್ ನೀವು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ಎರಡೇ ಕ್ರಿಕೆಟ್ಗಿಂತ ದೊಡ್ಡ ಮಟ್ಟದಲ್ಲಿ ನಾವು ವಾಲಿಬಾಲು, ಖೋ-ಖೋ, ಕಬಡ್ಡಿ ನಾವು ಮಾಡಿ ತೋರಿಸ್ಬೇಕು, ಕರೆಕ್ಟ್ ಅಲ್ವಾ. ಬರೀ ಕ್ರಿಕೆಟೇ ಒಂದು ಆಟ ಅಲ್ಲ ಅಥವಾ ಕ್ರೀಡೆ ಅಲ್ಲ. ಸೊ ಹಂಗಂತ ಹೇಳ್ತಾ ನನಗೆ ಈ ಒಂದು ದೊಡ್ಡ ಅವಕಾಶ ಕಲ್ಪಿಸ್ಕೊಟ್ಟಿದ್ದು. ಯಾಕಂದರೆ ಕ್ರೀಡೆಗೆ ಭಾಳ ಒತ್ತನ್ನು ಕೊಡಬೇಕು. ಕ್ರೀಡೆಯಲ್ಲಿ ನಾನು ತುಂಬ ಆಸಕ್ತಿ ಕ್ರೀಡೆ ಮೇಲೆ. ಯಾಕೆ ಅಂದರೆ ಕ್ರೀಡೆ ಮನೋಲ್ಲಾಸ ಕೊಡ್ತದೆ, ನಿಮಗೆ ಮನಸ್ಸಿಗೆ ಖುಷಿ ಕೊಡ್ತದೆ, ಆಮೇಲೆ ದೈಹಿಕ ಶ್ರಮ ಕೊಡ್ತದೆ, ಗೌರವಿಸ್ತದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಎಲ್ಲರೊಳಗೊಂದಾಗಿರ್ತೀರ, ಕರೆಕ್ಟಾ. ಒಂದು ತಂಡ ಅಂದರೆ ಅಲ್ಲಿ ಬರೀ ಒಂದು ಇದರಲ್ಲಿ ಇರ್ತೀರಾ, ಒಂದು ಧರ್ಮ, ಒಂದು ಜಾತಿ ಅಥವಾ ಕಪ್ಪೋನ್ ಮಾತ್ರ, ಬಿಳಿಯೋನ್ ಮಾತ್ರ, ಕುಳ್ಳಿಗಿರೋನ್ ಮಾತ್ರ, ಐಟಿಗಿರೋ ಇಲ್ಲ. ಕ್ರೀಡೆಯಲ್ಲಿ ನಿನ್ನ ನಿಜವಾದ ತಾಕತ್ತು ಇದೆಯಾ, ನಿಜವಾದ ಶಕ್ತಿ ಇದೆಯಾ, ನೀನು ಬಾ ನನ್ನ ಟೀಮ್ಗೆ ಏನು ಕರ್ಕೋತೀರ, ಕರೆಕ್ಟಾ. ನೀನು ಆ ಕೇರಿಯೋನು, ನೀವು ಈ ಕೇರಿಯೋನು ಅಥವಾ ಒಳಗಿರೋನು ಹೊರಗಿರೋನು ನೋಡಲ್ಲ. ಈ ಕ್ರೀಡಾ ಮನಸ್ಥಿತಿ ನಮಗೆ ಕ್ರೀಡೆಯಲ್ಲಿ ಹೆಂಗಿದೆಯೋ ನಮ್ಮ ಮನೆಯಲ್ಲೂ ಹಂಗೆ ಇರಬೇಕು, ಸಮಾಜದಲ್ಲೂ ಹಂಗಿರ್ಬೇಕು. ಇದೇ ನಮ್ಮ ಉದ್ದೇಶ, ಕರೆಕ್ಟ್ ಅಲ್ವಾ. ಸೊ ಈ ಕ್ರೀಡಾ ಉತ್ಸಾಹ ಮತ್ತು ಮನಸ್ಸನ್ನ ಏನು ತಗೋತೀರ ಅದನ್ನ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸೊ ಅವಾಗ ಮಾತ್ರ ನಾವು ಮುಕ್ತವಾಗಿ ಎಲ್ಲರನ್ನೂ ಪ್ರೀತಿಸೋಕ್ಕೆ ಸಾಧ್ಯ, ಕರೆಕ್ಟ್ ಅಲ್ವಾ. ನಾವು ಕೇವಲ ಒಬ್ಬರನ್ನ ಮಾತ್ರ ತಪ್ಕೊಳ್ಳೋದಲ್ಲ, ಮುಕ್ತವಾಗಿ ನಾವು ಆಹ್ವಾನಿಸಬೇಕು, ಎಲ್ಲರನ್ನೂ ಪ್ರೀತಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಭಾಳ ದೊಡ್ಡದಂಥ ಒಂದು ಇದೆ ಏನು ವಾಲಿಬಾಲ್ ಪ್ರೀಮಿಯರ್ ಲೀಗ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಮತ್ತು ಅದೆಲ್ಲರ ಶಕ್ತಿ ನೀವು ಕೊಡಿ. ಮತ್ತು ಅಮೃತ್ಗೆ ಒಂದು ಜೋರ ಚಪ್ಪಳ ಹೊಡಿರಿ. ಅಮೃತ್ ಮತ್ತು ನಿಮ್ಮೆಲ್ಲ ಟೀಮ್ ಮಾಲೀಕರಿಗೆ ಭಾಳ ಖುಷಿ ಆಗ್ತದೆ. ನೀವೆಲ್ಲ ಸುಮಾರು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಮುಂಚೆ ನಾನು ಈ 6 ಜನದ ತಂಡದ ನಾಯಕರುಗಳಿಗೆ ಮತ್ತು ಮಾಲೀಕರುಗಳಿಗೆ ಮತ್ತು ಆ ಟೀಮ್ನ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಎಲ್ಲರೊಳಗೊಂದಾಗಿ ವಿನಯ್ ಶುಭವನ್ನು ಹಾರೈಸ್ತೀನಿ. ಭಾಳ ಅಚ್ಚುಕಟ್ಟಾಗಿ ಆಡಿ, ಆಮೇಲೆ ನೀವು ಕ್ರೀಡಾ ಸ್ಫೂರ್ತಿಲಿ ಆಡಿ. ನಾನು ಈ ಮ್ಯಾಚಲ್ಲಿ ನನಗೆ ಆಪೋಸಿಟ್ ಟಫ್ ಬಿಟ್ಬಿಟ್ರೆ ನಾನು ಸೋತ್ಬಿಡ್ತೀನಿ ಅಥವಾ ಅವರಂಗೆ ಅವನಿಗೆ ಏನಿಲ್ಲ. ಕ್ರೀಡಾ ಮನಸ್ಥಿತಿಯಲ್ಲಿ ನಾನು ಗೆಲ್ತೀನಿ ಅಂತಲೇ ಆಡಬೇಕು ಸಮಾಜದಲ್ಲಿ, ಅಲ್ವಾ.
ನಾವು ಎಲೆಕ್ಷನ್ ನಿಂತರೂ ಅಷ್ಟೇ, ನಾವು ಮನೇಲಿದ್ರು ಅಷ್ಟೇ, ಹಬ್ಬ ಏನು ಮಾಡಿದ್ರು ಅಷ್ಟೇ ನಾನು ಗೆಲ್ತೀನಿ ಅನ್ನೋ ಮನಸ್ಥಿತಿಲಿ ಮಾಡಿ ಗ್ಯಾರಂಟಿ ಗೆಲ್ತೀರಾ, ಆ ಒಂದು ಮನೋವಿಜ್ಞಾನ ನಮಗೆಲ್ಲರೂ ತಿಳಿಲಿ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿ ತಿಳಿಸ್ಕೊಟ್ಟಂತಹ ಕೆರಗೋಡಿನ ಸಮಸ್ತ ಜನತೆಗೆ ನಾನು ಚಿರಋಣಿಯಾಗಿದ್ದೀನಿ. ಎಲ್ಲರಿಗೂ ಧನ್ಯವಾದ.